ನಮಸ್ಕಾರ ವೀಕ್ಷಕರೇ, UK ರೇಣುಕಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜಾಮೂನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: GRB ಜಾಮೂನ್ ಪ್ಯಾಕೆಟು ತೊಗೊಂಡಿದ್ದೀನಿ, ಸಕ್ಕರೆ, ಅರ್ಧ ಕಪ್ ಹಾಲು, ಕರಿಯಲು ಎಣ್ಣೆ, ಏಲಕ್ಕಿ ಪುಡಿ, ದೊಡ್ಡದೊಂದು ತಟ್ಟೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಜಾಮೂನ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ಜಾಮೂನ್ ಪೌಡ್ರು ಸ್ವಲ್ಪ ಕೈಲೇ ಗಂಟಿದ್ರೆ ಹೊಡ್ಕೋಬೇಕು. ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋತೀನಿ. ಈಗ ಈ ರೀತಿ ಸಾಫ್ಟಾಗಿ ಕಲಿಸ್ಬೇಕು. ಈ ರೀತಿ ಸಾಫ್ಟಾಗಿ ನೀಟಾಗಿ ಕಲಿಸ್ಕೊಂಡ್ರೆ ಜಾಮೂನು ತುಂಬ ಚೆನ್ನಾಗಿ ಬರ್ತದೆ. ಒಂದು 10 ನಿಮಿಷ ನೆನೆಯಲಿ, ಅಷ್ಟೊತ್ತಿಗೆ ಪಾಕ ಮಾಡ್ಕೊತೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. 2 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಕಪ್ಪಿಗೆ 3 ಕಪ್ ನೀರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಸಕ್ಕರೆ ಕುದಿಬೇಕು. ಸ್ವಲ್ಪ ಸಕ್ಕರೆ ಪಾಕ ಏನು ಬರೋದು ಬೇಕಾಗಿಲ್ಲ, ಸ್ವಲ್ಪ ಕುದ್ರೆ ಸಾಕು. ಇವಾಗ ಕುದೀತಾ ಇದೆ. ಅದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಪಾಕ ಆಗಿದೆ, ಎತ್ತಿ ಪಕ್ಕಕ್ಕೆ ಇಡ್ತೀನಿ. ಇವಾಗ ಅದೇ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದು ಅಷ್ಟರಲ್ಲೇ ಇವಾಗ ಜಾಮೂನು ಉಂಡೆ ಕಟ್ಕೊಳ್ಳೋಣ. ಇವಾಗ 10 ನಿಮಿಷ ಆಗಿದೆ. ಇದನ್ನು ಸ್ವಲ್ಪ ಮೆತ್ತಗೆ ಈ ರೀತಿ ಮಾಡಿಕೊಂಡು ಇವಾಗ ನಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತಗೊಂಡು ಉಂಡೆ ಕಟ್ಕೋಬೇಕು. ಎಲ್ಲೂ ಕ್ರ್ಯಾಕ್ ಇರಬಾರ್ದು. ಇವಾಗ ನೈಸಾಗೆ ಮೇಲ್ಗಡೆ ಬಂದರೆ ಚೆನ್ನಾಗಿರ್ತದೆ. ಈ ರೀತಿ ಕಟ್ಕೋಬೇಕು. ಒಂದೇ ಲೆವೆಲ್ ಆಗಿ ಎಲ್ಲನೂ ಇದೇ ರೀತಿ ಕಟ್ಕೋಬೇಕು. ಇವಾಗ ಉಂಡೆ ಕಟ್ಕೋದು ಆಗಿದೆ. ಇವಾಗ ಎಣ್ಣೆ ಕಾದಿದೆನಾ ನೋಡೋಣ. ಇವಾಗ ಎಣ್ಣೆ ಕಾದದೆ ಬಿಡ್ತಾ ಇದ್ದೀನಿ ಜಾಮೂನು. ಮೀಡಿಯಮ್ ಉರಿಯಲ್ಲೇ ಇರಬೇಕು, ಇಲ್ಲ ಅಂದರೆ ಜಾಸ್ತಿ ಉರಿ ಆದರೆ ಕಪ್ಪು ಬಂದುಬಿಡ್ತವೆ, ಒಳಗಡೆ ಬೆಂದಿರೋದಿಲ್ಲ. ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಂದು ಕಡೆ ವೈಟ್ ಆಗುತ್ತೆ, ಒಂದು ಕಡೆ ಬ್ರೌನ್ ಕಲರ್ ಬರುತ್ತೆ. ಇದು ಈಗ ಗೋಲ್ಡನ್ ಕಲರ್ ಬಂದಿದೆ.
ತೆಗಿತಾ ಇದ್ದೀನಿ ಇವನ್ನ. ಇಷ್ಟು ಬಂದರೆ ಸಾಕು. ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಜಾಮೂನು. ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲ ಮಾಡಿ ನೋಡಿ, ನೀವು ಹೆಂಗೆ ಬತ್ತಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇದು ಕರ್ದಿದ್ದಾಗಿದೆ, ಇಷ್ಟು ಜಾಮೂನ್ ಆಗಿದೆ. ಇವಾಗ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲನೂ ಹಿಂಗೊಂದು ಸ್ವಲ್ಪ ಮುಳುಗಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ. ಅದು ಪಾಕ ಎಲ್ಲ ಹೀರ್ಕೋಬೇಕು. ಇವಾಗ 10 ನಿಮಿಷ ಆಗಿದೆ. ಈ ರೀತಿ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಸಕ್ಕರೆ ಪಾಕ ಎಳ್ಕೊಂಡಿದೆ.